ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನಜೀವನಕ್ಕೆ ಮಾರಕವಾಗುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ನಿಯೋಗದೊಂದಿಗೆ ಸೆಪ್ಟೆಂಬರ್ 3ನೇ ವಾರ ಡೆಲ್ಲಿ ಚಲೋ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನ ಜೀವನಕ್ಕೆ ಮಾರಕವಾಗುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ನಿಯೋಗದೊಂದಿಗೆ ಸೆಪ್ಟೆಂಬರ್ 3ನೇ ವಾರ ಡೆಲ್ಲಿ ಚಲೋ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ. ಅವರು ಶಿರಸಿ ತಾಲೂಕಿನ ಬಂಡಲ್, ಮಂಜುಗುಣಿ, ದೇವನಹಳ್ಳಿ ಮುಂತಾದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜರುಗಿದ ಕಸ್ತೂರಿ ರಂಗನ್ ವರದಿ ವಿರೋಧಿ ಜಾಗೃತ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಜನಜೀವನ ಮತ್ತು ವಾಸ್ತವಿಕತೆಯಿಂದ ವಿವಿಧ ರೀತಿಯ ಭೌಗೋಳಿಕ ಹಿನ್ನೆಲೆಗಳಿಗೆ ಹೊಂದಿಕೊಂಡಿರುವ ಜನ ವ್ಯವಸ್ಥೆಯ ಮೇಲೆ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸುವುದರಿಂದ ಗಂಭೀರ ಪರಿಣಾಮ ಬೀರುವುದರಿಂದ ರಾಜ್ಯ ಸರ್ಕಾರವು ಸಮರ್ಪಕವಾಗಿ ಈ ವರದಿ ಜಾರಿಯಾಗದಂತೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಗೆ ಆಕ್ಷೇಪಣೆ ಸಲ್ಲಿಸುವುದು ಅವಶ್ಯ ಎಂದು ಅವರು ಹೇಳಿದರು. ಪಶ್ಚಿಮ ಘಟ್ಟ ಒಟ್ಟು ಪ್ರದೇಶದಲ್ಲಿ 90% ಪ್ರದೇಶವು ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವುದರಿಂದ ಹಾಗೂ ಜನಜೀವನ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದಾಗಿರುವುದರಿಂದ ಗಂಭೀರ ಹೋರಾಟ ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು. ಕಸ್ತೂರಿ ರಂಗನ್ ವಿರೋಧಕ್ಕೆ ಉತ್ತರ ಕನ್ನಡ ಜಿಲ್ಲೆ ಸಮಗ್ರವಾಗಿ ಸನ್ನದ್ಧವಾಗಿದೆ. ಈ ಜಿಲ್ಲೆ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಇಡೀ ಜಿಲ್ಲೆಯಾದಂಥ 1 ಲಕ್ಷಕ್ಕಿಂತ ಹೆಚ್ಚು ಅರಣ್ಯ ವಾಸಿಗಳು ಸಾರ್ವತ್ರಿಕವಾಗಿ ಆಕ್ಷೇಪ ಪತ್ರ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಶಿರ್ಸಿಯಲ್ಲಿ ಸೆಪ್ಟೆಂಬರ್ 5ಕ್ಕೆ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಸಂಘಟಿಸುವ ಮೂಲಕ ಆಕ್ಷೇಪ ಪತ್ರ ಸಲ್ಲಿಸುತ್ತೇವೆ. ತದನಂತರ 7ನೇ ತಾರೀಕಿಗೆ ಹೊನ್ನಾವರದಲ್ಲಿ ಬೃಹತ್ ಪ್ರಮಾಣದ ಆಕ್ಷೇಪ ಪತ್ರವನ್ನು ಸಲ್ಲಿಸುವ ಜೊತೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಆಕ್ಷೇಪ ಪತ್ರದ ಜೊತೆಯಲ್ಲಿ ಬೃಹತ್ ರ್ಯಾಲಿಯ ಮೂಲಕ ಈ ಯೋಜನೆಯನ್ನು ಹಿಂದಕ್ಕೆ ಪಡೆಯಬೇಕಂತ ಆಗ್ರಹ ಮಾಡ್ತಿದ್ದೇವೆ. ಇದು ಹಳ್ಳಿಯಿಂದ ಪ್ರಾರಂಭ ಮಾಡಿರುವಂಥ ಈ ಹೋರಾಟವನ್ನು ಸೆಪ್ಟೆಂಬರ್ 3ನೇ ವಾರದಲ್ಲಿ ಡೆಲ್ಲಿ ಚಲೋ ಸಹಿತ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಡೆಲ್ಲಿಯಲ್ಲೂ ಸಹಿತ ಈ ಕಸ್ತೂರಿ ರಂಗನ್ ವರದಿಯನ್ನು ಇದು ಜನಸಾಮಾನ್ಯರಿಗೆ ವಿರೋಧ ಮತ್ತು ಇದು ಜನಜೀವನಕ್ಕೆ ಸಮಸ್ಯೆ ಆಗುವಂಥ ಯೋಜನೆ ಆಗಿದ್ದರಿಂದ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪಶ್ಚಿಮ ಘಟ್ಟದ ಸುಮಾರು 90% ಪ್ರದೇಶ ಇವತ್ತು ಸೂಕ್ಷ್ಮ ಪ್ರದೇಶದ ಘೋಷಣೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ 567 ಹಳ್ಳಿಗಳನ್ನು ಸೂಕ್ಷ್ಮ ಪ್ರದೇಶವಂತ ಘೋಷಣೆಗಳಾಗುವ ಸಂದರ್ಭದಲ್ಲಿದೆ. ಜಿಲ್ಲೆಯ 9 ತಾಲೂಕುಗಳು ಈ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಬರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಸಮಗ್ರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಇರ್ಬೋದು, ಮಲೆನಾಡು ಇರ್ಬೋದು, ಬಯಲುಸೀಮೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರದೇಶದ ಸೂಕ್ಷ್ಮ ಪ್ರದೇಶ ಸಾರ್ವತ್ರಿಕವಾಗಿ ಈ ಒಂದು ಯೋಜನೆ ವಿರುದ್ಧ ಹೋರಾಟಕ್ಕೆ ಸನ್ನದ್ಧವಾಗಿದ್ದೇವೆ ಅಂತ ಹೇಳಿಕೆ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜ್ ಮರಾಠಿ, ಹೋರಾಟಗಾರರ ವೇದಿಕೆ ಸಂಚಾಲಕ ಕಿರಣ್ ಮರಾಠಿ, ದೇವನಹಳ್ಳಿ ತಾಲೂಕಾ ಸಂಚಾಲಕ ಚಂದ್ರಶೇಖರ ಶಾನ್ಭಾಗ್, ಯಶವಂತ ನಾಯ್ಕ್, ಹರೀಶ್ ಬಾಬು ಮರಾಠಿ, ನಾರಾಯಣ್ ಶಾನ್ಭಾಗ್, ಲಕ್ಷ್ಮಣ್ ಮರಾಠಿ, ಬಂಗಾರಿ ಮರಾಠಿ, ಈಶ್ವರ್ ಮರಾಠಿ ಹಾಗೂ ಸದಾನಂದ ಇವರುಗಳು ಉಪಸ್ಥಿತರಿದ್ದರು. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಘಟ್ಟದ ಮೇಲಿನ ತಾಲೂಕುಗಳಿಂದ ಶಿರಸಿಯಲ್ಲಿ ಸೆಪ್ಟೆಂಬರ್ 5ರಂದು ಬೃಹತ್ ರ್ಯಾಲಿ ಮತ್ತು ಆಕ್ಷೇಪಣಾ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಕಿರಣ್ ಮರಾಠಿ, ದೇವನಹಳ್ಳಿ ಹೇಳಿದರು. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.